ನಮಸ್ಕಾರ. ನನ್ನ ಹೆಸರು ಏರ್ಪೋರ್ಟ್ ಮುನ್ರಾಜ್ ಅಂತ. ಈಗಾಗಲೇ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇದೇ. ಆಗಸ್ಟ್ 29, 30 ಶನಿವಾರ ಭಾನುವಾರ ನವ ಮಂಚನಬಾಲೆ ವಾಲಿಬಾಲ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದೀವಿ. ಈ ಆಯೋಜನೆಯ ಎಲ್ಲ ಖರ್ಚು ವೆಚ್ಚಗಳು ಸಂಪೂರ್ಣವಾಗಿ ನವ ಎಕ್ಸ್ಕ್ವೈರ್ಡ್ ಮತ್ತು ನವ ಮ್ಯಾನುಫ್ಯಾಕ್ಚರ್ ರಿಯಾಲಿಟಿ ಕಂಪನಿಯ ಮಾಲೀಕರಾದಂತಹ ನವೀನ್ ರೆಡ್ಡಿ ಸರ್ ಅವರು ಸಂಪೂರ್ಣ ಖರ್ಚು ವೆಚ್ಚನ ಅವರೇ ಭರಿಸ್ತಾ ಇದ್ದಾರೆ. ಮತ್ತು ಏರ್ಪೋರ್ಟ್ ಮುನ್ರಾಜ್ ಅಂತ ನನ್ನ ಹೆಸರು, ನನ್ನ ನೇತೃತ್ವದಲ್ಲಿ ಈ ಟೂರ್ನಮೆಂಟನ್ನು ನಡೆಸ್ತಾ ಇದ್ದೀವಿ. ಈ ಟೂರ್ನಮೆಂಟ್ಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಯುವ ಮಿತ್ರರು ಈ ಟೂರ್ನಮೆಂಟ್ಗೆ ಬಂದು ಈ ಅವಕಾಶನ ಪಡೆದುಕೊಳ್ಬೇಕು. ಮತ್ತು ಈ ಟೂರ್ನಮೆಂಟಲ್ಲಿ ಭಾಗವಹಿಸುವವರು ಕಡ್ಡಾಯವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನವರಾಗಿರಬೇಕು ಮತ್ತು ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದೇ ವಾರ್ಡ್ನವರಾಗಿರಬೇಕು. ಮತ್ತು ಪಂಚಾಯಿತಿಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಪಂಚಾಯಿತಿಗಳಲ್ಲಿ ಟೀಮ್ ಕೊಡ್ಬೋದು. ಮತ್ತು ಕ್ಯಾಪ್ಟನ್ನ ಆಧಾರ್ ಕಾರ್ಡು ಹಾಗೂ ಯಾವುದಾದ್ರೂ ಒಂದು ಗುರುತಿನ ಚೀಟಿ ಕಡ್ಡಾಯವಾಗಿ ತರಬೇಕು. ಮತ್ತು ಎಂಟ್ರಿ ಫೀಸು 500 ರೂಪಾಯಿ ಇರುತ್ತೆ. ಮತ್ತು ಬರೋವ್ರಿಗೆ ಯಾರು ಬರ್ತಾರೋ ಆಡೋದಕ್ಕೆ ಅವ್ರಿಗೆ ಆ ಟೀಮ್ಗೆ ಸಂಪೂರ್ಣವಾಗಿ ಅವರಿಗೆ ಒಳ್ಳೆಯ ಟೀ ಶರ್ಟನ್ನು ನೀಡ್ತಾ ಇದ್ದೀವಿ. ಕಂಪ್ನಿಯ ಟೀ ಶರ್ಟು ನವ ಎಕ್ಸ್ಕ್ವೈರ್ಡ್ ಮತ್ತು ನವ ಮ್ಯಾನುಫ್ಯಾಕ್ಚರ್ ರಿಯಾಲಿಟಿ ಅಂತ ಕಂಪ್ನಿ ಹೆಸರು. ಆ ಕಂಪ್ನಿ ಟೀ ಶರ್ಟನ್ನು ಒಳ್ಳೆ ಬ್ರ್ಯಾಂಡೆಡ್ ಟೀ ಶರ್ಟನ್ನು ಕೊಡ್ತಾ ಇದ್ದೀವಿ. ಮತ್ತು ಅವತ್ತು ಶನಿವಾರ ಮತ್ತು ಭಾನುವಾರ ಪ್ರತಿಯೊಬ್ಬರಿಗೂ ಅಲ್ಲಿ ಭಾಗವಹಿಸೋರಿಗೆ, ಕ್ರೀಡಾಪಟುಗಳಿಗೆ ಮತ್ತು ಅಲ್ಲಿ ಭಾಗವಹಿಸೋರಿಗೆ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತು ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರ್ತದೆ. ಮತ್ತು ಈ ಕಾರ್ಯಕ್ರಮವನ್ನು ನಾವು ಅದ್ಧೂರಿಯಾಗಿ ಆಯೋಜನೆ ಮಾಡಬೇಕಂತ ಪ್ಲಾನ್ ಮಾಡಿದ್ದೀವಿ. ಈ ಅವಕಾಶವನ್ನು ಪ್ರತಿಯೊಬ್ಬರು ನೀವು ಬಳಸ್ಕೋಬೇಕು. ಹಳ್ಳಿಗಳಲ್ಲಾಗಲಿ ಚಿಕ್ಕಬಳ್ಳಾಪುರ ನಗರದಲ್ಲಾಗಲಿ ಯಾರ್ಯಾರು ನೀವು ಒಳ್ಳೆ ಪ್ರತಿಭೆಗಳು ಇರ್ತಾರೋ ಅವ್ರಿಗೆ ಒಳ್ಳೆ ಅವಕಾಶವನ್ನು, ಒಳ್ಳೆ ವೇದಿಕೆಯಾಗಿ ನೀವು ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಈ ಮೊದಲನೇ ಬಹುಮಾನವನ್ನು 33,333 ರೂಪಾಯಿಯನ್ನು ಕೊಡ್ತಾಯಿದ್ದೀವಿ. ಎರಡನೇ ಬಹುಮಾನ 22,222 ರೂಪಾಯಿಯನ್ನು ಕೊಡ್ತಾಯಿದ್ದೀವಿ. ಮೂರನೇ ಬಹುಮಾನ 11,111 ರೂಪಾಯಿಯನ್ನು ಕೊಡ್ತಾಯಿದ್ದೀವಿ. ನಾಲ್ಕನೇ ಬಹುಮಾನ 5,555 ರೂಪಾಯಿಯನ್ನು ಕೊಡ್ತಾಯಿದ್ದೀವಿ. ಈ ಅವಕಾಶವನ್ನು ಎಲ್ಲರೂ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲರೂ ಯುವ ಮಿತ್ರರು ಉಪಯೋಗಿಸಿಕೊಂಡು ಒಳ್ಳೆಯ ಪ್ರತಿಭೆಯನ್ನು ಗುರುತಿಸಿ, ಒಳ್ಳೆಯ ಪ್ರತಿಭೆಯನ್ನು ನೀವು ಅಲ್ಲಿ ತೋರಿಸಿ ಆ ಅವಕಾಶವನ್ನು ನೀವು ಸದ್ಬಳಕೆ ಮಾಡ್ಕೋಬೇಕು. ಮತ್ತು ಕಾರ್ಯಕ್ರಮವು ತುಂಬ ಅದ್ಧೂರಿಯಾಗಿ ಆಯೋಜನೆ ಮಾಡ್ತಾಯಿದ್ದೀವಿ. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಒಳ್ಳೆ ನೀಟಾಗಿ ಇದುವರೆಗೂ ಯಾರೂ ಮಾಡಿರಲ್ಲ, ಆ ಥರ ನಾವು ಪ್ಲಾನ್ ಮಾಡಿದ್ದೀವಿ ಆಯೋಜನೆ ಮಾಡಬೇಕಂತ. ಇಂಥ ಅವಕಾಶ ನೀವು ಉಪಯೋಗಿಸ್ಬೇಕಂತ ನಾನು ಮನವಿ ಮಾಡ್ತಾಯಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ನವೀನ್ ರೆಡ್ಡಿ ಸರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಒಳ್ಳೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರು ಸಹ ಒಳ್ಳೆ ಯುವಕರಾಗಿದ್ದಾರೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಯುವ ಜನತೆಗೆ ಒಳ್ಳೆ ಕ್ರೀಡೆಯ ಸ್ಫೂರ್ತಿಯನ್ನು ತುಂಬಲು ಈ ಅದ್ಧೂರಿಯಾದ ವಾಲಿಬಾಲ್ ಟೂರ್ನಮೆಂಟ್ಗೆ ಒಳ್ಳೆ ಸಹಕಾರ ಕೊಡ್ತಾ ಇದ್ದಾರೆ. ಈ ಟೂರ್ನಮೆಂಟ್ಗೆ ಪ್ರತಿಯೊಬ್ಬರು ಅತಿ ಹೆಚ್ಚಿನ ತಂಡಗಳು ಈ ಟೂರ್ನಮೆಂಟಲ್ಲಿ ಭಾಗವಹಿಸಿ ಅದಕ್ಕೆ ಈ ಟೂರ್ನಮೆಂಟನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.